ಸಾರ್ಸಾಕತ್ತಾರ. ಅದು ನಮ್ಮ ಪಂಕಮ್ಮಗೆ ಅಕ್ಕಿ ಸಾರ್ಸಾಕ ಏನಂತಾರ ಸಾರ್ಸಾಕತ್ತ. ನಮ್ಮ ಮಮ್ಮಿದು ಇವತ್ತು ಔಟ್ಫಿಟ್ ನೋಡ್ರಿ. ಗಾಡಿದ ಆಯಿಲ್ ಚೇಂಜ್ ಮೊದ್ಲು ಗಾಡಿದ ಚಲೋ ಮಾಡಿಸ್ಬೇಕು ಬಿಡು. ಇಷ್ಟಕ್ಕೆ ಯಾಕೆ ಕಳತಿ ನಿಯರ್ ಬೈ ದಿ 3000 ಗೈಸ್, 3000 ಚಿಲ್ಲರೆ. ಒಂದು ಖುಷಿಯಾದ ವಿಚಾರ, ಆಯಿಲ್ ಯಾವಾಗ ಚೇಂಜ್ ಮಾಡಿಸ್ತಿ ಹೌದೌದಣ್ಣ ಕರೆಕ್ಟ್. ಈಗ ಒಂದು ಬ್ಯಾಡ್ ನ್ಯೂಸ್ ಏನಂದ್ರೆ ನಾರ್ಮಲ್ ಟೀ ಅಲ್ಲ ಗೈಸ್, ಮತ್ತೆ ಇದು ಮೇಲೆ ಫುಲ್ ಮಲಾಯಿ ಅಂತಾರೆ ಇದಕ್ಕೆ. ಪಾಪ್ಯುಲೇಷನ್ಸ್ ತೋರಿಸಿ ಈ ಕಡೆ ಜಿ ಕುಟುಂಬ ನೋಡ್ಕೊಂತ ಏನ ಕಮ್ಮಿ ಆಗತ್ತಂತ ಯಾರ ಅಂದ್ರ ಮೀ ಅನಕ ಗುರುವಾರ ನಮಸ್ಕಾರ ಎಲ್ಲರೂ ಮಕ್ಕಳ ವ್ಲಾಗ್ಗೆ ಸ್ವಾಗತ ರೀ. ಇವತ್ತಿನ ವ್ಲಾಗ್ ವಿಶೇಷ ಏನಂದ್ರೆ ಏನಿಲ್ಲ ಗೈಸ್, ಹೋಗಿ ಈಗ ನಿನ್ನೆ ಎಲ್ಲ ನೆಲಗಿಲ್ಲ ಒರೆಸಿದ್ದೆಲ್ಲ ಆಯ್ತಲ್ಲ, ಈಗ ಹೋಗಿ ಸ್ವಲ್ಪ ನಿಂಬೆಹಣ್ಣು ಎಲೆ ಅವು ಎಕ್ಸೆಟ್ರಾ ತರ ಅದು ನಮ್ಮ ಪಂಕಮ್ಮಗೆ ಅಕ್ಕಿ ಸಾರ್ಸಾಕ ಏನಂತಾರ ಕಾಣ್ಸಾಕತ್ತ. ಕರೆಕ್ಟ್ ಅದ ಹಸನ್ ಮಾಡಾಕದ. ಸಾರಿ ಗೈಸ್, ಎಜೆನ್ಸಿಗೆ ಹೋಗುವಂತೆ ಹೇಳ್ಕೊಂತ ಲೆಟ್ಸ್ ಗೋ ವಿತ್ ಮೀ. ಈಗ ಫೈನಲ್ ಎಲ್ಲ ರೆಡಿಯಾಗಿ ಈಗ ನಾವು ಹೊಂಟಿರೋದು ನಮ್ಮ ಗಾಡಿ ತೊಗೊಂಡು ಸೀದಾ ಹೋಗ್ಬೇಕಾಗಿರೋದು ಒಂದು ಸಣ್ಣದಾದಂಥ ಅಂದರೆ ಈಗ ಸ್ವಲ್ಪ ಅಮೌಂಟ್ ಬಂದಿತ್ತು ಗೈಸ್. ಅಮೌಂಟಾಗ ಸ್ವಲ್ಪ ಗಾಡಿದ ಆಯಿಲ್ ಚೇಂಜು ಅದು ಇದು ಎಕ್ಸೆಟ್ರಾ ಮೊದಲು ಗಾಡಿದು ಚಲೋ ಮಾಡಿಸ್ಬೇಕು. ಎಸ್ಗೆ ಹೋಗಿ ಮಾಡಿಸ್ಮಂತ ಹೇಳ್ಕಂತ ನಮ್ಮ ಆಶ್ರಮ ಫುಲ್ ಅನಾಹುತ ಕ್ಲೀನ್ ಆಗಾಕತೈತೆ ಬಿಕಾಸ್ ಆಫ್ ಭೂಮಿ ಪೂಜೆ. ಲೆಟ್ಸ್ ಗೈಸ್, ಇದು ಏರ್ ಫಿಲ್ಟ್ರು ಈಗೆಲ್ಲ ಇದೆಲ್ಲ ಹಿಂಗೆ ಓಪನ್ ಆಗೈತಿ ಎಲ್ಲ ವರ್ಷ ಏನಿಲ್ಲ ಗೈಸ್. ಒಂದು ಇದೊಂದು ಆಯಿಲ್ ಚೇಂಜ್ ಒಂದು ಹೌದೌದಣ್ಣ ಕರೆಕ್ಟ್. ಎಸ್ ಏರ್ ಫಿಲ್ಟರ್ ಹಿಂಗೆ ಈ ಥರ ಆಗೈತಿ, ಈ ಥರ ಇರೋದು ಈ ಥರ. ಹೌದಾ ನೋಡೋಣ ಮತ್ತೆ ಗಾಡಿ BS6 ಅಂತ ತೊಗೊಂಬಂದಿದ್ವಲ್ಲ, ಇದು ಚೇಂಜ್ ಮಾಡ್ಬೇಕಂತ ಗೈಸ್. ಯಾಕಂದ್ರೆ ಇದು ಭಾಳ ಐತಿ. ಇದು BS4 ಇದು BS6 ಎಲ್ಲ ಈ ಕಿಟಿ ಗೈಸ್ ಇವೆಲ್ಲ ಹಿಂಗೆ ಇರ್ತಾವ. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಟ್ ವಿಲ್ ಚೇಂಜ್. ಲೆಟ್ಸ್ ಈ ಗಾಡಿ ರೆಡಿ ಆಗಾಕತ್ತೈತಿ. ಹೊರಡಿಂದ ಫುಲ್ ಹಿಂದಕ್ಕೆ ಹೊಸದು ಚೈನ್ ಎಲ್ಲ ಹೊಸದು, ಫುಲ್ ಟಯರ್ ಅಂತೂ ಹೊಸದಲ್ಲೇ ಇದೆ ಟಯರ್. ಇದು ಹೊಸದು ಏನು ಮಾಡಾಕತ್ತಾರಲ್ಲ, ಇದೆ ಹೊಸ ತಂದಿರೋದು. ಎಷ್ಟು ಒಣ ನಿಂದಾಗಿರೋದು ಖರ್ಚು. ನಂಬರ್ ಪ್ಲೇಟ್ ಬರಲ್ಲ, ಬ್ಲರ್ ಮಾಡಲ ಏನಿಲ್ಲ ಇಲ್ಲ. ಅದೇ ನೆಕ್ಸ್ಟ್ ಐತೆ ಫುಲ್ ಹೆವಿ ಮಾನಸಿಕಾಗ್ಯಾನ ಬಿಕಾಸ್ ಆಫ್ ಅಮೌಂಟ್. ಈಗ ಫೈನಲಿ ನಮ್ಮ ಏರೋವತ್ತ ಕಂಪ್ಲೀಟ್ ಆಗಿ ರೆಡಿ ಆಯಿತು. ಈಗ ಬಂದು ಎಲ್ಲ ಸ್ವಲ್ಪ ಎಡಿಟ್ ಎಲ್ಲ ಇದೆ ಗೈಸ್. ಎಡಿಟ್ ಆದಮೇಲೆ ಈಗ ಒಂದು ಸಣ್ಣದೊಂದು ಪ್ರಮೋಷನ್ ಇದೆ ಮೊಬೈಲ್ ಶಾಪಿಂದು. ಲೆಟ್ಸ್ ಗಿವ್ ಅದೇನು ಎಂತ ಅಂತಂದು ಕೆಳಗಿನ ಅಕೌಂಟ್ ನಿಮಗೆ ಕಾಣುತ್ತೆ. ಆಲ್ಮೋಸ್ಟ್ ಭಾಳ ಮಂದಿ ಇದು ಫಾಲೋ ನೋಡಿರಿ, ಯೂಟ್ಯೂಬ್ನಾಗ ಸಬ್ಸ್ಕ್ರೈಬ್ ಹೊಡಿರಿ, ಅದಕ್ಕೂ ಐತಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊಂಡು ಫೇಸ್ಬುಕ್ನಾಗ ಐತೆ ಅದ್ರಾಗೂ ಫಾಲೋ ಮಾಡ್ರಿ, ಎಲ್ಲದ್ರಾಗ ಹೊತ್ತಾಡ್ರಿ ಅಂತ ಹೇಳ್ಕೊಂತ ಲೆಟ್ಸ್ ಗೈಸ್ ಹೋಗುವ ಸಮಯ ಹೋಗುವ. ಲೆಟ್ಸ್ ಡೇ ನಾವು ಬಂದಿವಿ ಬಿಸಿ ಆದಂಥ ಇಂಥ ಬಿಸಿಲಾಗಿ ಚಾಯ್ ಕುಡಿಯಾಕ. ನಾನು ಹಾಫ್ ತೊಗೊಂಡೇನೆ, ಬರೋಣ ಫುಲ್ ತೊಗೊಂಡೇನೆ. ಯಾಕಂದ್ರೆ ಒಂದು ಪ್ರಮೋಷನ್ಗೆ ಅಂತ ಬಂದಿದ್ವಲ್ಲ ಗೈಸ್, ಅದು ಸದ್ಯಕ್ಕೆ 1 ತಾಸು ಪೋಸ್ಟ್ಪೋಂಡ್ ಆಗೈತಿ. ಅದಕ್ಕೆ ಇಲ್ಲಿ ಸ್ವಲ್ಪ ಕುಡಿದು ಸ್ವಲ್ಪ ಶಾಪಿಗೆ ಹೋಗಿ ನೀರು ಹಾಕಿ ಬರುವ ಅಂತ ಹೇಳ್ಕೊಂತ. ಇದು ನಾರ್ಮಲ್ ಟೀ ಅಲ್ಲ ಗೈಸ್, ಮತ್ತು ಇದು ಮೇಲೆ ಫುಲ್ ಕೆನೆ ಮಲಾಯಿ ಅಂತಾರೆ ಇದಕ್ಕೆ. ಮೇಲೆ ಫುಲ್ ಕೆನೆ, ಇದು ಏನು ಗಟ್ಟಿ ಕಾಣುತ್ತಲ್ಲ ಇದೆಲ್ಲ ಕೆನೆ. ಶಾಪಿಗೆ ಬಂದಿದ್ದೀವಿ. ಇವತ್ತು ನಾವು ಬಂದಿರೋದು ವೀರೂಮ್ ಕರ್ಕೊಂಡು. ಅದೇ ನಾರ್ಮಲ್ ಪ್ರಮೋಷನ್ ಇದೆ ಗೈಸ್. ಅದು ಬರೀ ಹೋಗೋದು ಬರೋದು ಆಗತೈತಿ. ಅದಕ್ಕೆ ಅನಾಹುತ ನಮ್ಮದು ಹೊಸಪೇಟೆ ಏನು ಇದು ಅನ್ನಕತ್ತೀರಿ ಏನಂತಾರಲ್ಲ ಪಾಪ್ಯುಲೇಷನ್ಸ್ ಅಂದರೆ ಆ ಕಡೆನೂ ಅನಾಹುತ ಕಾಡಿ, ಈ ಕಡೆನೂ ಅನಾಹುತ ಬೈಕ್ಗಳು. ಕಾಡಿನಿಂದ ನಾವು ಎಲ್ಲಿ 1 ಕಿಲೋಮೀಟ್ರ್ ಬಿಟ್ಟು ಬಂದಿದ್ದು, ಅಲ್ಲಿ ಬಿಟ್ಟಿವಿ ಗೈಸ್, ಅಲ್ಲಿ ಫುಲ್ಲು. ಈಗ ಈಗ ಹೋಗುವ ಅಂತ ಹೇಳ್ಕೊಂತ ಮತ್ತೆ ಒಂದು ಖುಷಿಯಾದ ವಿಚಾರ, ಅನಾಹುತ ಖುಷಿಯಾದ ವಿಚಾರ ಏನಂದ್ರೆ ನಮ್ಮ ಮಮ್ಮಿ ಊರ್ಲಿಂದ ಮತ್ತೆ ಬಂದ ಗಾಯ್ಸ್. ಇನ್ನೊಂದು ಏನಂದ್ರೆ ಡಿಸ್ಅಡ್ವಾಂಟೇಜ್ ನಮ್ಮ ಮಮ್ಮಿಗೆ ಒಂದು ಬ್ಯಾಡ್ ನ್ಯೂಸ್ ಏನಂದ್ರೆ ಇವತ್ತು ಅನಾಹುತದ ಬಾಯಿ ಮುಚ್ಕೊಂಡ್ರು ಅಂದರೆ ಅದು ಅನಾಹುತ ಫುಲ್ ಬಾಯಿ ಅನ್ನೋದು ಸ್ವಲ್ಪ ತೋರಿಸ್ಮಿ ಜನರಿಗೆ ಏನಾಗಲ್ಲ ತೋರಿಸಿ ಅಂದರೆ ಫುಲ್ ಗುಳ್ಳೆ ಆಗ್ಬಿಡೈತೆ. ಈಗ ಹೋಗಿ 3 ಗುಳಿಗೆ ತಂದಿನ ಗೈಸ್. ಈಗ ಅದಕ್ಕೆ ಅದ್ರಗೋಸ್ಕರ ಈ ಕಡೆ ಜಿ ಕುಟುಂಬ ನೋಡ್ಕೊಂತ ಏನ ಕಮ್ಮಿ ಆಗತ್ತಂತ ಯಾರ ಅಂದ್ರಂತೆ, ಅದಕ್ಕೆ ಜಿ ಕುಟುಂಬ ನೋಡ್ಕಂತ ಈಗ ಫುಲ್ ಬಾಯ್ ತೆಗಿ ಮೀ ಅದು ತೋರ್ಸ್ಮಿ ಗುಳ್ಳೆ ಹೆಂಗಾಗೆ ತೋರ್ಸಿ. ಅದೇ ಒಳಗಾಗಿತ್ತು ತೋರ್ಸ್ಮಿ. ನಮ್ಮ ಮಮ್ಮಿ ಬಂದ್ರು ನಾಳಿಂದ ಆರಾಮ್ ನೆಮ್ಮದಿಯಾಗಿ ನಿದ್ದೆ ಮಾಡಮ್ಮ. ಅಂದ್ರೆ ನೆಮ್ಮದಿ ಅಂದ್ರೆ ನಾರ್ಮಲ್ ಟೈಮಿಗೆ ಗೈಸ್ ಹೇಳೋದು, ಸ್ವಲ್ಪ ಹೆಚ್ಚು ಕಮ್ಮಿ ಏನು ನಾವು ಮಾಡತ್ತಿರಲ್ಲ. ನನ್ನಕ್ಕ ಮಾಡ್ತಾವ ಹಿಂಗನಕ್ಕ ಬೆಳಗ್ಗೆ ಮಾಡ್ತೇನೆ, ನಾವೇನು ಮಾಡಲ್ಲ. ಸಾರಿ, ನಮ್ದು ಡ್ಯೂಟಿ ಇಷ್ಟು ದಿನ ಅಂತ ಇರುತ್ತೆ ಮೇಡಮ್. ಕರೆಕ್ಟಾ ಯಾವ್ದಿಲ್ ಬೇ ಹೂ ಅಂತ ನೋಡಿ ತೋರಿಸ್ಬಿಡಿ ಬಿಡು. ಇಷ್ಟಕ್ಕೆ ಯಾಕೆ ಕಳತಿ
ಹಾಂ ಬಿಡುಮೇ ಇಷ್ಟಕ್ಕೆ ಬಿಡ್ರಿ ಗೈಸ್ ನಗಕ್ಕಾಗಲ್ಲ ಅನ್ನಕ್ಕಾಗ ಫುಲ್ಲ ಗುಳ್ಳೆ ಫುಲ್ಲ ಆಗ್ಬಿಡ್ಯದ ಗುಳ್ಳೆ ಅನ್ನಕ್ಕ ಬಾ ಮಕ್ಕಳೇ ಗೈಸ್ ನಮ್ಮ ಮಮ್ಮಿದು ಇವತ್ತು ಔಟ್ಫಿಟ್ ನೋಡ್ರಿ ಫುಲ್ ಹೆವಿ ಮಾಡ್ರನ್ ಇದ್ರಾಗ ಆಗ್ಬಿಟ್ರೆ ಯಾಕಂದ್ರೆ ನಮ್ಮ ಮಮ್ಮಿ ಹಂಗೆ ಗೈಸ್ ಇಲ್ಲಿ ನೋಡ್ಬೇಕಾದ್ರೆ ಹಿಂಗಿರ್ತಾರೆ ಇನ್ನು ನಮ್ಮ ಮಮ್ಮಿದು ಡ್ರೆಸ್ಸಿಂಗ್ ಸೆನ್ಸ್ ಅನ್ನೋತ್ತೈತಿ ಇನ್ನು ಕಲೆಕ್ಷನ್ ನೋಡಿಲ್ಲ ಅದು ಇದು ಮೊನ್ನೆ ಇದು ಹಾಕೊಂಡಿದ್ದಲ್ಲ ಅಕ್ಕ ಸರಿ ತೆಗಿತೀನಿ ಮಕ್ಕೊಂಡಾಗ ಓದಿತೀನಿ ಅಲ್ಲಿ ಎದಕ್ಕೆ ಬಂದಾಳಿ ಇಲ್ಲಿ ಜಿಕ್ ಊಟಮ್ಮ ನೋಡೋದು ಬಿಟ್ಟು ಸ್ಮಿ ಅಲ್ಲವು ಅನಕ ಅನಕ ಗೈಸ್ ಹೇಳ್ರಿ ನೀವೇ ನಮಗೆ ಕಮೆಂಟ್ ಹಾಕ್ರಿ ಹಲ್ಲು ನೋವಿಗೆ ಏನಾರು ಸಜೆಷನ್ ಇದ್ರೆ ಕೊಡ್ರಿ ನಮ್ಮ ಮಮ್ಮಿಯವ್ರಿಗೆ ಹಲ್ಲು ನೋವು ಅಲ್ಲವ ಏನು ಗುಳ್ಳೆ ಹಾಂ ಹೇಳ್ಮೇ ಇಲ್ಲಿ ಜನರು ನೋಡಿಲ್ಲಿ ನೀನು ಜನರಿಗೆ ಇದು ಮಾಡ್ದಂಗಾಗತ್ತೆ ನೀನು ತೋರಿಸ್ಲಿಲ್ಲ ಅಂದ್ರೆ ಇಲ್ಲಿ ನೋಡಿಲ್ಲಿ ಅನಕ ಅನಕ ನಮ್ಮ ಮಮ್ಮಿನ ಇತ್ತೀಚೆಗೆ ಸ್ವಲ್ಪ ಹೆವಿ ನಾಚ್ಕೊಳಕತ್ರ ಗೈಸ್ ಎದಕ್ಕಂತ ನನಗೂ ಗೊತ್ತಿಲ್ಲ ಏ ಮೇ ಬೆದರಿಕೆ ಹಾಕಾಗತ್ತಲ್ಲ ತೋರಿಸ್ ಮೇಲೆ ಹಂಗೆ ಬಾಯಿ ಮುಚ್ಚಿಗೆ ಹೋಗಿ ಪಟ್ಟಣ ಊಟ ಮಾಡಿ ಶಾಪಿಗೆ ಹೋಗುವ ಅಂತ ಹೇಳ್ಕೊಂತ ಲೆಟ್ಸ್ ಓಕೆ ಈಗ ಫೈನಲಿ ಮನೆಗೆ ಬಂದಿವಿ ಇವತ್ತು ಅನಾಹುತ ಲೇಟ್ ಆದ ಗೈಸ್ ನಿಯರ್ ಬೈ ಈಗ 12 ಅಂದರೆ 1 ಗಂಟೆ 12 ಆಗೈತೆ ಗೈಸ್ ಮತ್ತೆ 12 ಅಲ್ಲ 12 ಆಗೈತಿ ಅಂದರೆ 12 ಗಂಟೆ ಮ್ಯಾಗನೇ ಆಗೈತಿ ಇವತ್ತು ಯಾಕಂದರೆ ಸ್ವಲ್ಪ ಮಾಲ್ ಪೂರ ಕಡೆಗಿತ್ತು ಬರೋದು ಲೇಟ್ ಆಯ್ತು ಸ್ವಲ್ಪ ಎಲ್ಲ ಮಾಡಿ ಬರೋದ್ರಿಗೂ ಲೇಟ್ ಆಗ್ಬಿಡುತ್ತೆ ಎಸ್ ಐ ಥಿಂಕ್ ಸೊ ಎಲ್ಲರೂ ಚಲೋ ಇದ್ದಾರೆ ನೀವು ಫಸ್ಟ್ ಟೈಮ್ ಯಾರನ್ನ ನೋಡೋಕತ್ತಿದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತೆ ಐ ಥಿಂಕ್ ಎಲ್ಲರೂ ಊಟ ಚಲೋ ಮಾಡಿರಿ ನಾವು ಊಟ ಮಾಡಿವಿ ಅಂತ ಹೇಳ್ಕೊತ ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಅಂತ ಹೇಳ್ಕೊತ ಲವ್ ಯು ಗೈಸ್.